ಎಷ್ಟೋ ಬಡವ್ರ ಹೆಣ್ಮಗಳು ಅಂತ ನನ್ನ ತುಂಬ ಎನಿಸ್ತಾರೆ. ನನ್ನ ಎನಿಸಿದ್ದು ಇವ್ರಿಗೇನು ಒಳ್ಳೇದಾಗಲ್ಲ. ನಿಜ ಇವ್ರಿಗೆ ನನ್ನ ಎಂದಿದ್ದು ನನ್ನ ಹೊಂದ್ಕೊಂಡಿದ್ದು ಇವ್ರಿಗೆ ಸುತ್ಕೊಂಡುತ್ತೆ. ನಾನು ಕಣ್ಣೀರು ಹಾಕಿದ್ದು ಇವ್ರಿಗೆ ಒಳ್ಳೇದಾಗಲ್ಲ. ಏಯ್, ಯಾಕೆ ಏನಾಯಿತು? ಯಾಕೆ ಹಿಂಗಳ್ತಾ ಕೂತ್ಕೊಂಡಿದ್ಯಾ? ಹಾಂ, ಯಾಕೆ ಹಿಂಗಳ್ತಾ ಇದೆಯಾ? ನನಗಂತೂ ಈ ಮನೇಲಿ ಇರೋಕ್ಕಾಗ್ತಾಯಿಲ್ಲ. ತುಂಬ ಹಿಂಸೆ ಆಗ್ತಾಯಿದೆ. ಈ ಮನೆ ಬಿಟ್ಟು ಎಲ್ಲಾದರೂ ಹೋಗಿ ಬೇರೆ ಮನೆ ಮಾಡ್ಕೊಂಡು ಇರೋಣ. ನಾನು ನೀನು ಬೇರೆ ಹೋಗ್ಬಿಡೋಣ. ನನಗಿಲ್ಲಿ ಇರೋಕ್ಕಾಗ್ತಾಯಿಲ್ಲ. ನಿಮ್ಮ ಅಮ್ಮನ ಭಾಳ ಹಿಂಸೆ ಆಗ್ಬಿಟ್ಟೈತೆ ನನಗೆ. ಬಾಯಿ ಮುಚ್ಕೊಂಡು ಇದ್ದರೆ ಸರಿ. ನಾನು ಹೇಳಿದ್ದೀನಿ, ನಮ್ಮಪ್ಪ ನಮ್ಮಮ್ಮನ ಮಾತು ನಾನು ಯಾವುದೇ ಕಾರಣಕ್ಕೂ ನಾನು ಮೀರಲ್ಲ. ನನ್ನ ಮಾತನ್ನು ಅವರು ಮೀರಲ್ಲ, ನಾನು ಮೀರಲ್ಲ. ಅವ್ರ ಮಾತು ನಾನು ಕೇಳ್ತೀನಿ, ನನ್ನ ಮಾತು ಅವ್ರು ಕೇಳ್ತಾರೆ. ಇಲ್ಲಿ ನೋಡಿಲಿ, ನಾನಂತೂ ನಮ್ಮಪ್ಪ ನಮ್ಮಮ್ಮನ ಬಿಟ್ಟು ಬರೋದಿಲ್ಲ ಜೀವಿತ. ನೋಡು, ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಹೋಗು. ಯಾಕೆ ದಿನದಿನಕ್ಕೂ ಒಂದೊಂದು ರಾಮಾಯಣ ತೆಗಿತಾ ಇದೆಯಾ ನೀನು? ಹಾಂ, ನಾನು ಇವಾಗಿನ್ನೂ ಡ್ಯೂಟಿಯಿಂದ ಬಂದಿದ್ದೀನಿ, ಸಾಕಾಗಿದೆ. ಬಂದಿದ್ದ ತಕ್ಷಣ ನೀನು ರಾಮಾಯಣ ಕೇಳಬೇಕಾ? ಹೋಗು. ಅಲ್ಲ, ನಾನೇನೋ ನಮ್ಮ ಮನೆಗೆ ಸರಿಯಾಗಿ ಚೆನ್ನಾಗಿ ಅಡ್ಜಸ್ಟ್ ಆಗಿ ಚೆನ್ನಾಗಿ ಇತ್ಕೊಂಡು ಹೋಗ್ತೀಯಾ ಅಂತ ಅಂದ್ಕೊಂಡೆ. ಆದರೆ ನೀನು ಹಿಂಗೆ ರಾಮಾಯಣ ತೆಗಿತೀಯ ಅಂತ ಅಂದ್ಕೊಂಡಿರಲಿಲ್ಲ. ಹೋಗು, ನನಗಂತೂ ಸಾಕಾಗ್ಬಿಟ್ಟೈತೆ. ಹಲೋ ನಿಮ್ಮಮ್ಮ, ನಾನು ಏನೂ ಮಾತಾಡ್ತಿರ್ಲಿಲ್ಲ, ನಾನೇನೂ ಅಂಬಲಿಲ್ಲ. ನಾನೇನು ಮಾತಾಡಿದೆ ಗೊತ್ತಾ? ನಾನು ನಿಮ್ಮ ಅಕ್ಕನಿಗೆ ನೀನು ಒಬ್ಳಿಲ್ಲ ಅಂದಿದ್ರೆ ನಮಗೇನು ಸಮಸ್ಯೆ ಇರ್ತಿರ್ಲಿಲ್ಲಮ್ಮ. ನೋಡು, ನಿನ್ನಿಂದ ಸ್ಮೆಲ್ಲು, ಮನೆಯೆಲ್ಲನ ಗಬ್ಬು ವಾಸನೆ ಅಂತ ಹೇಳಿದೆ. ಅದಕ್ಕೇ ಏನೋ ಒಂದು ಮಾತು ಅಂದೆ ಅಷ್ಟೇ. ಅದಕ್ಕೇ ನಿಮ್ಮ ಅಮ್ಮಯ್ಯ ನನ್ನ ಮನೆ ಬಿಟ್ಟು ಹೋಗು, ನಡಿ ಆಚಿಕೆ, ನಿಮ್ಮ ಮನೆಗೆ ಹೋಗು, ಅಲ್ಲೇ ಇರೋಗೆ, ನೀನು ಬೇಡವೇ ಬೇಡ, ನನ್ನ ಮಗ ಬರಲಿ, ಹೇಳ್ತೀನಿ ಹಂಗೆ ಹಿಂಗೆ ಅಂತ ಏನೇನೋ ಹುಟ್ಟಿಸ್ಕೊಂಡು ಏನೇನೋ ಇಲ್ಲದ್ದೆಲ್ಲ ಹೇಳ್ತೈತೆ ನಿಮ್ಮಮ್ಮ. ನಿಮ್ಮಮ್ಮನ ಬುದ್ಧಿ ಸರಿ ಇಲ್ಲ. ನಿಮ್ಮಮ್ಮ ಯಾತನ ಆತು ಅದು ಇದು ಹುಟ್ಟಿಸ್ಕೊಂಡು ಮಾತಾಡುತ್ತೆ. ಜೀವಿತಾ, ನೀನು ನಮ್ಮಮ್ಮನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ. ಯಾಕೆ ಆ ರೀತಿ ಮಾತಾಡ್ತಾ ಇದೆಯಾ? ಮಾತಾಡಬೇಡ. ನೋಡಿ, ಹೇಳಿರ್ತೀನಿ, ನಮ್ಮ ಅಕ್ಕರ ಬಗ್ಗೆ ಆಗಲಿ ನಮ್ಮ ಅಮ್ಮನ ಬಗ್ಗೆ ಆಗಲಿ ಆ ರೀತಿ ಮಾತಾಡಿದೀಯ ಅಂದರೆ ಸರಿಯಾಗೋದಿಲ್ಲ. ನೀನು ಅವಳನ್ನ ಯಾಕಂದೆ ವಾಸನೆ ಬರುತ್ತೆ ಮಲ್ಕೊಂಡಿರೋ ಹತ್ರನೇ ಹಿಂಗೆ ಅಂತ ಹೇಳಿ ನೀನು ಯಾಕೆ ಹಂಗೆ ಮಾತಾಡ್ತೀಯ? ಹಾಂ, ಅವಳು ಎದ್ದು ಓಡಾಡೋಕ್ಕಾಗಲ್ಲ ಹಂಗಂತ ಹೇಳಿ ಅವಳನ್ನ ಹಂಗೆ ಮಾತಾಡಿದ್ರೆ ನಾವು ಯಾವತ್ತೇ ಆಗಲಿ ಅವಳು ಹುಟ್ಟಾಗಿಂದಲೂ ಆ ರೀತಿಯೇ ಇರೋದು. ಹುಟ್ಟಾಗಿಂದ ನಮ್ಮಮ್ಮ ಬೇಜಾರು ಮಾಡ್ಕೊಂಡಂಗೆ ನೋಡ್ಕೊಂಡೈತೆ. ಅಂಥದ್ರಾಗ ನೀನು ನೆನ್ನೆ ಮೊನ್ನೆ ಬಂದು ಆ ರೀತಿ ಮಾತಾಡ್ತಿದ್ಯಲ್ಲ, ನಿನಗೆ ಗೊತ್ತಾಗೋದಿಲ್ವಾ? ಹಾಂ, ನಾನು ಹಿಂಗೆ ಇನ್ನೂ ನೆನ್ನೆ ಮೊನ್ನೆ ಬಂದು ಈ ರೀತಿ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತೇಳಿ ಸ್ವಲ್ಪನೂ ಪರಿಜ್ಞಾನ ಬೇಡವಾ ನಿನಗೆ? ಹಿಂಗೆ ಮಾತಾಡ್ತೀಯಲ್ಲ, ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಕಲಿ. ನಾನಂತೂ ಬೇರೆ ಬರೋದಿಲ್ಲ ಜೀವಿತ. ನಾನು ಇಲ್ಲೋಡು, ನಾನು ಯಾವುದೇ ಕಾರಣಕ್ಕೂ ನಮ್ಮಪ್ಪ ನಮ್ಮಮ್ಮನ ಬಿಟ್ಟು ಬರೋದಿಲ್ಲ. ನೀನು ಅರ್ಥ ಮಾಡ್ಕೊ, ಸುಮ್ಮನೆ ಏನೇನೋ ಮಾತಾಡಬೇಡ. ಅಯ್ಯೋ, ನಾನು ಏನು ಮಾತಾಡಿದ್ರು ಇವಾಗ ತಪ್ಪ ಕಾಣಿಸುತ್ತಪ್ಪ ನಿಮ್ಮ ಅಮ್ಮನ ಕಣ್ಣಿಗೆ. ನಾನು ಏನು ಮಾತಾಡಿಲ್ಲ ಏನಿಲ್ಲ, ಸುಮ್ಮನೆ ಅವಳನ್ನ ಬೈತಿ, ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತ ಇಲ್ಲೋ ಸಲೋದೆಲ್ಲ ಮಾತಾಡುತ್ತೆ. ನಿಮ್ಮಮ್ಮ ಇಟ್ಕೊಂಡು ಹೊಡಿತಿತ್ತಲ್ಲ, ಹೊಡಿಸ್ಕೋಬೇಕಾ? ನಾನು ಬಂದೇನೋ ಮದು, ನಿನ್ನೆ ಕಾಯ್ತಾ ಇದ್ದೆ ಬರಲಿ ಅಂತ. ಇಲ್ಲೋಡು, ಇವಳು ನಮ್ಮ ಮಾಲನ್ನ ಹೆಂಗೆ ಬೇಕೋ ಹಂಗೆ ಬೈತಾಳೆ ಅಲ್ಲ, ಹೊಡಿತಾ ಇದ್ದಾಳೆ. ಅದನ್ನೆಲ್ಲ ನಾನು ನೋಡಿದೆ ಕಣೋ, ನನ್ನ ಕಣ್ಣಿಂದಲೇ ನೋಡಿದೆ. ಹಿಂಗೆ ಎಷ್ಟು ಅವಳಿಗೆ ಬೈತಾಳೆ ಅಂದರೆ ನಿಜ, ಅವಳನ್ನ ಹಿಂಗೆ ಬೈತಾಳೆ ಕಣೋ. ಇವರು ಹಿಂಗೆ ಬೈದಿರೋದಕ್ಕೆ ಅವ್ರ ಅಮ್ಮ ಏನೋ ಇವಳು ಸೇರಿಕೊಂಡು ಬೈದಿರೋದಕ್ಕೆ ಪಾಪ ಹುಡುಗಿ 2 ದಿನ ಕಣ್ಣೀರು ಹಾಕಿರೋದು. ಇವಳು ಸರಿ ಇಲ್ಲ ಕಣೋ, ಇವಳು ಒಳ್ಳೆಯಲ್ಲ. ಬುದ್ಧಿ ಕಲಿಸ್ತೀಯ, ನನ್ನ ಬುದ್ಧಿ ಕಲ್ಸೋಣ. ಇವಳಿ ಮನೇಲಿ ಇರ್ಕೊಡ್ದು ಕಣೋ, ಕಳ್ಸ ಹೇಳ್ತೀನಿ. ತವ್ರ ಮನೆಗೆ ಕಳಿಸಿದ್ರೆ ಕಣೋ ಬುದ್ಧಿ ಬರೋದು. ಈ ಮನೇಲಿ ಇವಳಿಗೆ ಜಾಗ ಇಲ್ಲ. ಏನು ಅವತಾರ ಆಡ್ತಾಳೆ? ನನ್ನ ಗಂಡನ ಕರ್ಕೊಂಡು ಬೇರೆ ಹೋಗ್ತೀನಿ ಅಂತ ಹೇಳ್ತಾಳಲ್ಲ. ನೋಡಿ, ನಮ್ಮನ್ನೆಲ್ಲ ದೂರ ಮಾಡೋಕ್ಕೆ ಬಂದವಳು ಇವಳು. ಅಪ್ಪ ಇಲ್ಲ ಕಣ್ರಿ, ನಾನು ಏನು ಬೈದಿಲ್ಲ ಏನಿಲ್ಲ. ನಿಜ ನಾನು ಬೈದಿಲ್ಲ. ನಿಜ, ನಾನು ಏನಕ್ಕೆ ಬೈಯಕ್ಕೆ ಹೋಗೋಣ? ನಾನು ಬೈಯೋದ್ರಿಂದ ನನಗೇನು ಬರೋಂಗೈತೆ? ಅವ್ರನ್ನ ಯಾಕೆ ಬೈಯನ್ ಹೇಳು? ನಾನೇನು ಹೇಳಿದೆ, ನೀವು ಸ್ಮೆಲ್ಲು ಅಂತ ಹೇಳಿ ಸುಮ್ಮನೆ ಹಿಂಗೆ ಅಂದೆ ಒಂದು ಮಾತು ಅಷ್ಟೇ. ನಾನು ಹೊಡಿಯೋಕ್ಕೆ ಹೋಗ್ತೀನಿ, ಅವ್ರನ್ನ ಯಾಕೆ ಬೈಯಕ್ಕೆ ಹೋಗೋಣ? ನಾನು ಬೈಯಕ್ಕೆ ಹೋಗಿಲ್ಲ, ಹೊಡಿಯೋಕ್ಕೆ ಹೋಗಿಲ್ಲ, ಏನು ಮಾಡೋಕ್ಕೆ ಹೋಗಿಲ್ಲ ಕಣ್ರಿ. ಸುಮ್ಮನೆ ಸುಳ್ಳು ಹೇಳ್ಬೇಡ ನೋಡು. ಸುಮ್ಮನೆ ಸುಳ್ಳು ಹೇಳಿದಿ ಅಂದರೆ ಸರಿ ಆಗೋದಿಲ್ಲ. ಏನು ಇಲ್ಲ ಸಲ್ಲದೆಲ್ಲ ಇಲ್ಲ, ನಾನು ಹುಟ್ಟಿಸ್ಕೊಂಡು ಹೇಳ್ತಾ ಇದ್ನಿ ಅಂತ ಅಂದ್ಕೊಂಡೆ. ಮತ್ತೆ ಇಲ್ಲ ಸಲ್ಲದೆಲ್ಲ ಹುಟ್ಟಿಸ್ಕೊಂಡೆ ಕಣತ್ತೆ. ನೀನು ಮಾತಾಡ್ತಾ ಇರೋದು ಗಂಡ ಹೆಂಡ್ತಿನ ದೂರ ಮಾಡಬೇಕು ಅಂತ ಇಲ್ಲ ಸಲ್ಲದೆಲ್ಲ ಹೇಳ್ತಾ ಇದೆಯಾ? ನನ್ನ ಗಂಡ ಬರ್ತಿದಂಗೆ ಹೇಳ್ತಾ ಇದೆಯಾ? ಇಲ್ಲ, ನಾನು ಏನಕ್ಕೆ ಬೈಯಕ್ಕೆ ಹೋಗೋಣ? ನಾನು ಅವ್ರನ್ನ ಬೈದೇ ಇಲ್ಲ, ನಾನು ಹೊಡೆದೂ ಇಲ್ಲ. ನಾನು ಯಾಕೆ ಹೊಡಿಯಕ್ಕೆ ಹೋಗೋಣ ಹೇಳು? ನಾನು ಬೈಯೋಕ್ಕೂ ಹೋಗಿಲ್ಲ, ಹೊಡಿಯೋಕ್ಕೂ ಹೋಗಿಲ್ಲ. ಸುಮ್ಮನೆ ನನ್ನ ಇಲ್ಲದ್ದೆಲ್ಲ ಹುಟ್ಟಿಸ್ಕೊಂಡು ಬೈದು ನನ್ನ ತವ್ರ ಮನೆಗೆ ಕಳ್ಸೋಕ್ಕಾಗಿ ಈ ರೀತಿ ಡ್ರಾಮಾ ಮಾಡ್ತಾ ಇದೆಯಾ ನೀನು? ಎಲ್ಲ ಡ್ರಾಮಾ ಮಾಡಿಕೊಂಡು ಹಿಂಗೆ ನಾಟಕ ಆಡ್ತಾ ಇದೆಯಾ ನೀನು? ಬಾಯಿ ಮುಚ್ಕೊಂಡಿದ್ರೆ ಸರಿ. ಎಷ್ಟು ಸುಳ್ಳು ಹೇಳ್ತಾ ಇದೆಯಾ? ಭಾಳ ಸುಳ್ಳು ಹೇಳ್ತಾ ಇದ್ದಾಳೆ ಕಣೋ. ನೋಡಿ, ಇವಳು ಮಾಡಿರೋದೆಲ್ಲ ನಾವು ಒಪ್ಕೊಂತಾ ಇಲ್ಲ. ಏನೋ ನಮ್ಮ ನೀನೊಂದು ಹೇಳ್ತೀಯ, ಅವಳೊಂದು ಹೇಳ್ತಾಳೆ. ಯಾರು ಹೇಳಿದ್ದು ನಂಬಬೇಕೋ ಯಾರು ಹೇಳಿದ್ದು ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ. ಅಡಿ ಕರಿತೀನಿ, ಸ್ಪಂದನು ಕರಿತೀನಿ. ಅವಳು ನೋಡಿದ್ಲು ಹೆಂಗೆ ಮಾತಾಡ್ತಾಳೆ ಅಂದರೆ ಬಾಯಿಗೆ ಬಂದಂಗೆ ಹಂಗೆ ಬೈತಾಳೆ. ಅವಳನ್ನ ಹೊಡೆದೇ ಬಿಟ್ಲು ಒಂದೇಟ ಪಾಪ ಅವಳಿಗೆ. ಈಗಾಗಲೇ ಕೈಯೆಲ್ಲ ಎತ್ತುತ್ತೀನಿ ಅಂತ ಕೈ ಹೊಡಿಯೋಕೆ ಹೋಗ್ತಾಳೆ. ಕೈ ಎತ್ತುತ್ತಾಳೆ, ಕಾಲು ಎತ್ತುತ್ತಾಳೆ.
ಓ ನೀನು ಚೆನ್ನಾಗಾಗಲ್ಲ ಕಣೆ ಅಂತ ಹೇಳಿ ಹೆಂಗೆ ಬೈತಾಳೆ ಪಾಪ ಅವಳನ್ನ. ಹಾಂ ಇಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದಾಳಲ್ಲ ಇವಳು ಇರ್ಕೂಡ್ದು ಕಣೋ. ಅದಕ್ಕೆ ನಾನು ಹಿಡ್ಕೊಂಡು ಹೊಡೆದೇ ಬಿಟ್ಟೆ ಇವಳನ್ನ, ಬಿಡಲಿಲ್ಲ. ನೋಡು ನೀನು ನಿಮ್ಮಪ್ಪ ನಿಮ್ಮಮ್ಮಯ್ಯ ಒಪ್ಪಿರತ್ತಾಗ ಮದುವೆ ಆಗಿಲ್ಲ ಅಂತೇಳಿ ಏನೋ ನನ್ನ ಮಗ ನನ್ನ ಹೆಂಗೆ ಬೈತಂದ್ರೆ ನಿಮ್ಮಮ್ಮಯ್ಯ ನಿಮ್ಮಿಬ್ಬರೂ ದೂರ ಮಾಡೋಕ್ಕಾಗಿನ ತಡಿಯೇ ನನ್ನ ಮಗ ಬರಲಿ, ನನಗೆ ನಿನ್ನ ಮದುವೆ ಆಗಿರೋದು ಇಷ್ಟ ಇಲ್ಲ, ಅದಕ್ಕಾಗಿನ ನಾನು ಇಲ್ಲದ್ದೆಲ್ಲ ಹೇಳಿ ನನ್ನ ಮಗುಗೆ ನಿನ್ನ ಸರಿಯಾಗಿ ವಹಿಸಿ ನಿನ್ನ ತವ್ರ ಮನೆಗೆ ಕಳಿಸ್ತೀನಿ ಅಂತೇಳಿ ನಿಮ್ಮಮ್ಮಯ್ಯ ಇಲ್ಲದ್ದೆಲ್ಲ ಹುಟ್ಟಿಸ್ಕೊಂಡು ಹೇಳ್ತಾಯ್ತಿ. ಬರೀ ಹುಟ್ಟಿಸ್ಕೊಂಡು ಮಾತಾಡೋದೆ, ಯಾವಾಗಲೂ ಎಲ್ಲ ಕಲ್ಪನೆ ಮಾಡ್ಕೊಂಡು ಮಾತಾಡೋದೆ. ಅವ್ರು ಹಂಗೆ ಹಿಂಗೆ ಅಂತೇಳಿ ನನ್ನ ಬಗ್ಗೆ ಬರೀ ಕಲ್ಪನೆ ಮಾಡ್ಕೊಂಡು ಮಾತಾಡ್ಕೊಂಡು ಹೇಳ್ತಾ ಇರೋದು. ತಾಯಿ ಮಗಳು ಇಬ್ಬರು ಸರಿ ಇಲ್ಲ, ನಿಮ್ಮ ಅಕ್ಕನೂ ಸರಿ ಇಲ್ಲ, ನಿಮ್ಮ ಅಕ್ಕನೂ ಅವಳೇನೆ ಇಲ್ಲಿ ಬಂದು ಸೇರಿಕೊಂಡು ಇಲ್ಲದ್ದೆಲ್ಲ ಆಟ ಆಡ್ತದಾಳೆ, ನಿಮ್ಮ ಅಕ್ಕನೂ ಒಳ್ಳೆಯವಳಲ್ಲ. ಬಂದೇನೋ ಮಧು ಬಾರೋ, ನಿನ್ನೆ ಕಾಯ್ತಾ ಇದ್ವಿ ನಾನು ಅಮ್ಮಯ್ಯ ಬರೋ ದಾರಿನೇನೆ. ಅಲ್ಲ ಇವಳನ್ನ ಈ ಮನೆ ಈಕೆ ಬಿಡ, ಕಳ್ಸಲ್ಲ ಆಚೆಗೆ, ಕಳಿಸೋ. ಅವಳು ನಾನು ಆ ಥರ ಮಾತಾಡಿಲ್ಲ, ಹಂಗೆ ಮಾಡಿಲ್ಲ ಅಂತ ಅವಳು ಹೇಳ್ತಾ ಇದ್ದಾಳೆ, ನೀವು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಾ. ಅಲ್ಲ ನೋಡು, ಯಾರು ಹೇಳೋದು ನಂಬಬೇಕು, ನಾವು ಈಗಿನ ಕೆಲಸದಿಂದ ಬಂದಿದ್ದೀನಿ, ಸುಸ್ತಾಗ್ಬಿಟ್ಟಿದೆ, ನನಗೆ ಜರ್ನಿ ಮಾಡ್ಕೊಂಡು ಬರೋದೇ ಆಗುತ್ತೆ. ಹೋಗು ನಿಮ್ದು ಅರ್ಧ ಗೋಳಪ್ಪ ನನಗೆ. ಏಯ್ ಈಗಳು ನಾವೇನೇನು ಸುಳ್ಳು ಹೇಳ್ತಾ ಇಲ್ಲ, ನಮ್ಮ ಹತ್ರ ಎಲ್ಲನ ಸಾಕ್ಷಿ ಐತೆ, ಅವಳು ಮಾಡಿರೋದೆಲ್ಲ ಬೇಕಾದ್ರೆ ತೋರಿಸ್ತೀನಿ ನಾನು. ಅಲ್ಲೂ ಏನಾದರೂ ಕ್ಯಾಮ್ರಾ ಫಿಕ್ಸ್ ಮಾಡಿದಾರಾ? ಸಾಕ್ಷಿ ಐತೆ ಅಂತ ಹೇಳ್ತಾ ಇದ್ದಾಳೆ ಇವಳು. ಸಾಕ್ಷಿ ಐತೆ ಅಂತಂದರೆ ಹೆಂಗೆ? ಏನಾದರೂ ಇವಾಗ ನಾನು ಸುಳ್ಳು ಹೇಳಿರೋದು ಇವ್ರಿಗೆ ಗೊತ್ತಾಗ್ಬಿಟ್ರೆ ಮತ್ತು ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ. ಏನೋ ಸಾಕ್ಷಿ ಐತೆ ಅಂತ ಹೇಳ್ತಾ ಇದ್ದಾಳೆ. ಏನೋ ಹೆಂಗೆ ಇಬ್ಬರೂ ಸುಮ್ಮನೆ ಹುಟ್ಟಿಸ್ಕೊಂಡು ನನ್ನ ಮೇಲೆ ದಿನ ಜಗಳಕ್ಕೆ ಬರ್ತಾರೆ. ಇವಳು ಸುಮ್ಮನೆ ನಾನು ಹಂಗೆ ಹಿಂಗೆ ಅಂತೇಳಿ ಏನೇನೋ ಮಾತಾಡಿಕೊಂಡು ಇಲ್ಲಿ ಬಂದು ನನಗೆ ಇಲ್ಲೂ ತಲೆ ಕೆಡಿಸ್ತಾರಪ್ಪ. ಇವಳು ಯಾಕಾದ್ರೂ ಮನೆ ಹತ್ರ ಇರ್ತಾಳೋ, ರಜಾ ಐತೆ ಅಂತೇಳಿ. ಅಯ್ಯೋ ತಲೆ ಕೆಟ್ಟೋಗುತ್ತೆ. ನಿಮ್ಮ ಅಕ್ಕನ ಹತ್ರ ನನಗೆ ಭಾಳ ತಲೆ ಕೆಟ್ಟೋಗುತ್ತೆ. ಇಬ್ಬರು ಅಕ್ಕರಿಂದ ನನಗೆ ಭಾಳ ಹಿಂಸೆ ಆಗ್ಬಿಟ್ಟೈತೆ. ಅದ್ರಾಗ ನಿಮ್ಮ ಅಮ್ಮ ಒಂದು ಕಡಿಕೆ ನೋಡಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ಸ್ಪಂದು. ಅಲ್ಲ ಅಂದ್ಕೊಟ್ಟೆ ನನ್ನ ಮಗನ ಕೊಟ್ಟು ಏನು ಹೇಳ್ತಾ ಇದ್ದಾಳೆ, ನಾನು ಹಂಗೆಲ್ಲ ಮಾತಾಡೇ ಇಲ್ಲ, ಹಂಗೊಂದೇ ಇಲ್ಲ, ನಮ್ಮಿಬ್ಬರು ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಕ್ಕಾಗಿನ ನಿಮ್ಮ ಅಕ್ಕನೂ ನಿಮ್ಮಮ್ಮಯ್ಯ ಹಿಂಗೆಲ್ಲ ನಾವು ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದಾರೆ ಅಂತೇಳಿ ಹೆಂಗೆ ಹೇಳ್ತಾ ಇದ್ದಾಳೆ ನೋಡಿ ಸ್ಪಂದು ಅವಳು. ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ, ಇನ್ನೆಷ್ಟು ಸುಳ್ಳು ಬುರುಕಿ ಅನ್ಬೋದು. ಬರೀ ಸುಳ್ಳು ಬೊಗಳ್ತಾ ಇದ್ದಾಳೆ. ಬರೀ ಸುಳ್ಳೆ, ಬಾಯಿ ಬಿಟ್ಟರೆ ಅಂದರೆ ಬರೀ ಸುಳ್ಳೆ. ಅವರೆಲ್ಲನ ಒಳ್ಳೆ ಇದ್ದಾರವರಲ್ಲ. ನಾನೇನೋ ಅಂದ್ಕೊಂಡಿದ್ದೆ ಮದುವೆ ಆದಾಗ ಏನೋ ಒಳ್ಳೆ ಮನೆ ತಂದವರು, ಬಿಡು ಬಡವರಾದರೂ ಪರವಾಗಿಲ್ಲ, ಒಳ್ಳೆ ಮನೆಯವರು, ಬಡವರೇ ವಾಸಿ, ಬಡವರ ಮನೆ, ನಾವು ಬಡವರೇ ಆಗಿರೋದ್ರಿಂದ ನಾವು ಅಲ್ಲಿ ಬಡತನದಿಂದ ಬೆಳ್ಕೊಂಬಂದವ್ರೆ ಅಂತ ನಾನು ಇಂದ್ಲದೆಲ್ಲ ಯೋಚನೆ ಮಾಡಿಕೊಂಡು ಬಿಡು ನನ್ನ ಮಗ ಏನೋ ಒಪ್ಪಿದ್ದಾನೆ ಆದರೂ ಆಗಲಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಭಾಳ ಕ್ರಿಮಿನಲ್ ನನಗೆ ಗೊತ್ತೈತೆ. ಅದನ್ನು ಫೋನಾಗಿರೋದೆಲ್ಲ ತೋರಿಸೋ ವಿಡಿಯೋನ ಅವಳು ಮಾಡಿರೋದೆಲ್ಲ ಏನೋ ತಿಳ್ಕೊಬಿಟ್ಟವಳೆ, ಗೊತ್ತಿಲ್ಲ ಏನೋ ಇವರೇನು ವಿಡಿಯೋ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊಬಿಟ್ಟವಳು. ತೋರಿಸಿ ಹೇಳ್ತೀನಿ ನಾನು ಮದುಗೆ ತೋರಿಸಿದ್ರೆ ಗೊತ್ತಾಗುತ್ತೆ. ಈ ಮನೇಲಿ ಈಕೆ ಬೇಡ ಕಣ, ಕಳ್ಸೋ ತವ್ರ ಮನೆಗೆ ಕಳಿಸಿದ್ರೆ ಗೊತ್ತಾಗುತ್ತೆ ಇವಳಿಗೆ. ಎಲ್ಲ ಚೆನ್ನಾಗಿದ್ದಾಳಲ್ಲ, ಇಲ್ಲಿ ಬಂದು ಅಲ್ಲ ಚೆನ್ನಾಗಿರೋ ಮನೆಗೆ ಸಿಕ್ಕಿದ್ದೀನಿ, ಚೆನ್ನಾಗಿ ಇತ್ಕೊಂಡು ಹೋಗಬೇಕು. ನಾವೇನು ಮಾಡಿದ್ದೀವಿ ಅವಳಿಗೆ? ಏನಾದರೂ ಬೆಟ್ಟ ಒತ್ತಿಸಿದ್ದೀವೇನೋ, ಏನಾದರೂ ಕೆಲ್ಸಕ್ಕೆ ಹೋಗೋಂದ್ವೇನೋ, ಮನೆ ಕೆಲಸ ಮಾಡಿ ಮನೆಯಾಗೆಲ್ಲನ ಅಳ್ಕೊಂಡು ಎಲ್ಲ ಮನೆಯಾಗೆಲ್ಲ ಗಲೀಜು ಮಾಡಿಕೊಂಡು ನಾನೇನು ಹೇಳ್ತೀನಿ, ಮನೆಯಾಗೆಲ್ಲ ನೀಟಾಗಿ ಇಟ್ಕೊಂಡು ಚೆನ್ನಾಗಿ ನೀನು ನೀಟಾಗಿರಮ್ಮ ಅಂತೇಳಿ ಒಳ್ಳೇದು ಹೇಳಿದರೆ ಕೇಳೋದೇ ಇಲ್ಲ ಅಂದಮೇಲೆ ನಾವಿನ್ನೇನು ಹೇಳೋಣ? ಇಂಥ ಮಾಡ್ತಾಳಲ್ಲ ನನ್ನ ಮಗಳಿಗೆ. ಯಪ್ಪ ನನಗಂತೂ ಭಯ ಆಗ್ತೈತೆ. ಇವಾಗ ನಾನೇನೋ ವೀಡಿಯೋ ಏನೂ ಮಾಡ್ಕೊಂಡಿಲ್ಲ ಅಂತ ನಾನು ಅಂದ್ಕೊಂಡ್ರೆ, ಆದರೆ ಇವಾಗ ವೀಡಿಯೋ ಮಾಡ್ಕೊಂಡವ್ರು. ಇವಾಗ ಏನಪ್ಪ ಮಾಡಲಿ? ಇವ್ರ ಮುಂದೆ ಇವಾಗ ಹಾಕ್ಬಿಟ್ರೆ ಇವ್ರು ಏನಿಲ್ಲ, ಅವ್ರ ಅಕ್ಕನಿಗೆ ಅಂದ್ಬಿಟ್ಟಿದ್ದೀವಿ ಅಂದರೆ ಅದು ಇವರಿಗೆ ಭಾಳ ಸಿಟ್ಟು. ಇವಾಗ ಏನಪ್ಪ ಮಾಡಲಿ? ನನಗಂತೂ ಭಯ ಆಗ್ತೈತೆ. ಆತಪ್ಪ ಐತೆ ತೋರಿಸು ವೀಡಿಯೋ ಅಂತ ಹೇಳ್ತಾಯಿತ್ತು ಅವರಮ್ಮ. ಏನೋ ಎತ್ತೋ ಒಂದು ಗೊತ್ತಾಗ್ತಾಯಿಲ್ಲ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಥ್ಯಾಂಕ್ ಯು.